ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SK ಕನ್ನಡ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತಂದ್ರೆ ಆಲೂ ದಹಿ ಕರಿ. ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ಒಂದು ಕರಿ ಮಾಡೋದನ್ನ ಹೇಳ್ಕೊಡ್ತೀನಿ. ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗೋದಾದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮ್ಮ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಆಲೂ ದಹಿ ಕರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 4 ಆಲೂಗಡ್ಡೆನ ಬೇಯಿಸಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು. ಹಾಗೆ 2 ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 5 ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯ್ದು. 1/4 ಲೀಟರ್ ಮೊಸರನ್ನ ತಗೊಂಡು ಆ ಮೊಸರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ 1/2 ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೊಂಡು ಸ್ವಲ್ಪ ಕಸೂರಿ ಮೇಥಿನ ಕ್ರಶ್ ಮಾಡಿ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಷ್ಟೊಂದು ಬೇಡ ಅನ್ಸಿದ್ರೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೋಬಹುದು. ಹಾಗೆ ಬೆಣ್ಣೆನ ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೆ ಜೀರಿಗೆ. ಓಕೆ, ನಾನೀಗ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಕಡಾಯಿನ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಈಗ ಸ್ಟವ್ ನ ಹಚ್ಕೊಳ್ಳೋಣ. ಉರಿ ಜೋರಿಟ್ಕೊಂಡು ನಾನು ಒಂದು 3 ಕ್ಯೂಬ್ ಅಷ್ಟು ಬೆಣ್ಣೆನ ಕೂಡ ಹಾಕೊಳ್ತಾ ಇದ್ದೀನಿ. ಕ್ಯೂಬ್ಸ್ ಸಿಗ್ತವೆ, ಇಲ್ಲ ಕ್ಯೂಬ್ಸ್ ಸಿಕ್ಕಿಲ್ಲ ಅಂದ್ರೂ ನೀವು 1/4 kg ಬೆಣ್ಣೆ ತಗೊಂಡ್ರೆ 1 ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೋಬಹುದು. ಸಾಮಾನ್ಯ ಈಗ ಕ್ಯೂಬ್ಸ್ ಸಿಗ್ತವೆ, ಒಂದು ಪ್ಯಾಕೆಟ್ ಅಲ್ಲಿ ಒಂದು 10 ಕ್ಯೂಬ್ಸ್ ಇರೋ ತರದ್ದೆಲ್ಲ ಸಿಗತ್ತೆ. ಬೆಣ್ಣೆ ಹಾಕಿದ್ಮೇಲೆ ಒಂದು ಸೌಟಿನ ಸಹಾಯದಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಇಲ್ಲಾರ ಒಂದೇ ಕಡೆ ಕೂತ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಈಗ ಬೆಣ್ಣೆ ಕರಗಿದೆ. 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಪಲಾವ್ ಎಲೆ ಕೂಡ ಹಾಕೊಳ್ಳೋರು ಹಾಕೋತಾರೆ, ಈಗ ಸದ್ಯಕ್ಕೆ ನಾನು ಹಾಕ್ತಾ ಇಲ್ಲ. ಜೀರಿಗೆ ಚಿಟ್ಬಿಟ್ಟು ಸೌಂಡ್ ಬರ್ತಿದೆ ಅಲ್ವಾ. ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ 1 ನಿಮಿಷ ಪೂರ್ತಿ ಫ್ರೈ ಮಾಡ್ಕೋಬೇಕಾಗತ್ತೆ, ಹೈ ಫ್ಲೇಮ್ ಇಟ್ಕೊಂಡು. ಈಗ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಉಪ್ಪನ್ನ ನಾನು ಮೊಸರಿಗೆ ಈ ಪೌಡರ್ಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಲ್ಲ, ಅಲ್ಲಿ ಕೂಡ ಹಾಕಿದ್ದೆ, ಮತ್ತೆ ಆಲೂಗಡ್ಡೆ ಬೇಯಿಸಕ್ಕೂ ಹಾಕಿದ್ದೆ. ಸೊ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಗತ್ತೆ, ಇಲ್ಲಾಂದ್ರೆ ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಉಪ್ಪನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಉರಿ ಸಣ್ಣ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಾಯ್ತು. ಈಗ ನಾನು ರುಬ್ಬಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದೆಯಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅನ್ನ ಹಾಕಿದ್ದೀನಿ. ಈಗ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ರುಬ್ಬಿಟ್ಕೊಂಡಿರೋ ಟೊಮೆಟೊ ಪ್ಯೂರಿನ ಹಾಕೊಳ್ತಾ ಇದ್ದೀನಿ. ನಾನು ರೆಸಿಪಿ ಲಿಸ್ಟ್ ಹೇಳುವಾಗ ಟೊಮೆಟೊ ಒಂದು ಹೇಳಕ್ ಮರ್ತ್ಬಿಟ್ಟೆ, ಸಾರಿ. ಒಂದು ಚಿಕ್ಕ ಟೊಮೆಟೊನ ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡು ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಈ ಮಿಶ್ರಣಕ್ಕೆ ಹಾಕೊಳ್ಳೋಣ. ಉರಿ ಸಣ್ಣ ಇಟ್ಕೊಳ್ಳೋಣ. ಈಗ ಟೊಮೆಟೊ ಪ್ಯೂರಿ ಹಾಕಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಉರಿ ಜೋರು ಮಾಡ್ಕೊಂಡಿದ್ದೀನಿ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ.
ಇಂಗ್ರೀಡಿಯೆಂಟ್ಸ್ಗಳದ್ದು ಲಿಸ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕೆಲವೊಂದು ಐಟಮ್ಗಳನ್ನ ಹೇಳಕ್ ಮರ್ತಿದ್ದೀನಿ. ಸೊ ನಾನು ಇದನ್ನ ಮಿಸ್ ಮಾಡದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಒಂದೇ ಕ್ಯಾಪ್ಸಿಕಮ್ನ ತಗೊಂಡು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾಪ್ಸಿಕಮ್ ನೀವು ಯಾವ ಕಲರ್ ದಾರ ತಗೋಬಹುದು. ಗ್ರೀನ್ ಇರುತ್ತೆ, ರೆಡ್ ಇರುತ್ತೆ, ಯೆಲ್ಲೋ ಇರುತ್ತೆ, ಯಾವ್ದಾರ ತಗೋಬಹುದು. ಕ್ಯಾಪ್ಸಿಕಮ್ ಹಾಕಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ನ ನಾವು ತುಂಬಾನೇ ಫ್ರೈ ಮಾಡೋಷ್ಟಿರಲ್ಲ, ಯಾಕಂದ್ರೆ ಇದನ್ನ ತಿಂತಿರ್ತೀವಲ್ಲ, ಅವಾಗ ಇದು ಬಾಯಿಗೆ ಕ್ರಂಚಿಯಾಗಿ ಸಿಕ್ಕಿದ್ರೆ ಚೆನ್ನಾಗ್ ಅನ್ಸುತ್ತೆ ತಿನ್ನೋದಕ್ಕೆ. ಕ್ಯಾಪ್ಸಿಕಮ್ ಘಮ ಮನೆಯೆಲ್ಲ ಸಕ್ಕತ್ತಾಗಿ ಬರ್ತಾ ಇದೆ. ನೀವು ಕ್ಯಾಪ್ಸಿಕಮ್ ಅಲ್ಲಿ ಯಾವ ರೆಸಿಪಿ ಮಾಡಿದ್ರು ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಪರಿಮಳನೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರ್ ಇರುತ್ತೆ. ಈಗ ಉರಿ ಆಫ್ ಮಾಡ್ಕೊಳ್ಳೋಣ. ಈಗ ನಾವು ಮೊಸರಿಗೆ ಈ ಪೌಡರ್ಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮೊಸರನ್ನ ಹಾಕೊಳ್ಳೋಣ. ಸ್ಟವ್ ಉರಿತಿರುವಾಗ ನಾವು ಮೊಸರನ್ನ ಹಾಕ್ತೀವಿ ಅಂತಂದ್ರೆ ಅದು ಒಡೆದ್ಬಿಡೋ ಚಾನ್ಸಸ್ ಇರುತ್ತೆ, ಮೊಸರು ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿಕೊಂಡು ಈ ಮೊಸರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಮತ್ತೆ ಸ್ಟವ್ನ ಹಚ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಇದೆಯಲ್ಲ, ಅದನ್ನ ಈ ಒಂದು ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ತುಂಬಾನೇ ಸ್ಮ್ಯಾಶ್ ಮಾಡೋದೆಲ್ಲ ಏನ್ ಬೇಡ, ಉದ್ದುದಕ್ಕೆ ಅಥವಾ ನಿಮ್ಗೆ ಯಾವ ಸೈಜ್ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ. ಕೆಲವರು ಕ್ಯೂಬ್ಸ್ ಟೈಪ್ ಮಾಡ್ಕೋತೀರಿ, ಕೆಲವರು ಸಣ್ಣಕ್ಕೆ ಮಾಡ್ಕೋತೀರಿ, ಬಟ್ ಸ್ಮ್ಯಾಶ್ ಮಾಡಕ್ ಹೋಗ್ಬೇಡಿ. ಆಲೂಗಡ್ಡೆ ಹಾಕಾದ್ಮೇಲೆ ನಿಧಾನಕ್ಕೆ ಸೈಡ್ ಇಂದ ಮಿಕ್ಸ್ ಮಾಡ್ಕೋಬೇಕು. ಮಧ್ಯದಲ್ಲೆಲ್ಲ ಆಲೂಗಡ್ಡೆನ ನೀವು ಮಿಕ್ಸ್ ಮಾಡ್ಕೊಳಕ್ ಹೋದ್ರೆ ಎಲ್ಲ ಪೀಸ್ ಆಗ್ಬಿಡುತ್ತೆ. ಅಂದ್ರೆ ತುಂಬಾ ಪುಡಿ ಆದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅದು. ಓಕೆ ಫ್ರೆಂಡ್ಸ್, ನಾನು ಮಿಕ್ಸ್ ಮಾಡಿದ್ದೀನಿ. ಈಗ ಮೊಸರಿತ್ತಲ್ಲ, ಆ ಬೌಲ್ಗೆ ನಾನು ಸ್ವಲ್ಪ ನೀರು ಹಾಕೊಂಡು ಈ ಕಡೆಗೆ ಹಾಕೊಳ್ತೀನಿ. ಈ ನೀರು ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಟ್ಬಿಡೋಣ. ಉರಿ ಮೀಡಿಯಂ ಫ್ಲೇಮ್ ಇಟ್ಟಿರೋಣ. ಈಗ ಮುಚ್ಚಿ ಒಂದು 5 ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಧ್ಯೆ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದ್ರೆ ಮಸಾಲ ಎಲ್ಲ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಈಗ ಉಪ್ಪು ಖಾರ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಮಗೆ ಸ್ವಲ್ಪ ಖಾರ ಜಾಸ್ತಿ ಆಯಿತು. ಸ್ವಲ್ಪ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ಖಾರ ಕಮ್ಮಿ ತಿಂತಾರೆ, ನಾನು ಕೂಡ ಖಾರ ಕಮ್ಮಿ ತಿಂತೀನಿ. ಇವತ್ತು ಸ್ವಲ್ಪ ಕೈ ಮಿಸ್ ಆಗಿ ಜಾಸ್ತಿ ಆಯಿತು. ಸಕ್ಕರೆ ಹಾಕಿ ಆದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಈಗ ಕೊತ್ತಂಬರಿನ ಕಟ್ ಮಾಡಿ ಹಾಕೊಳ್ಳೋಣ. ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇಲ್ಲ ಅಂದ್ರೆ ಅದು ಮೊಸರಿಂದು ಹಸಿ ಟೇಸ್ಟ್ ಹಾಗೆ ಬಾಯಿಗೆ ಸಿಗುತ್ತೆ. ಹಾಗಾಗಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಈ ಒಂದು ಕರಿನ ನಾವು ಚಪಾತಿ ಜೊತೆ ತಿನ್ಬೋದು, ಹಾಗೆ ಪರಾಟ ಜೊತೆ ತಿನ್ಬೋದು. ಬಿಸಿ ಅನ್ನಕ್ಕೂ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಆಲೂ ಕರಿ. ಓಕೆ ಫ್ರೆಂಡ್ಸ್, ನಮ್ಮ ಟೇಸ್ಟಿ ಆಗಿರುವಂತಹ ಆಲೂಗಡ್ಡೆ ಹಾಗೆ ಮೊಸರನ್ನ ಹಾಕಿ ಮಾಡಿರೋ ಆಲೂ ದಹಿ ಕರಿ ರೆಡಿ ಆಗಿದೆ. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಆಲೂ ದಹಿ ಕರಿ ರೆಸಿಪಿ. ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನ್ ನಿಮ್ಗೆ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್.